ಒಂದು ಚಿಕ್ಕ ಊರು. ಆ ಊರಿನಲ್ಲಿ ರಾಮಪ್ಪ ಅನ್ನೋ ರೈತ ಇರ್ತಾ ಇದ್ದ. ಅವನ ಜೀವನದಲ್ಲಿ ಒಂದು ದೊಡ್ಡ ಕನಸು ಇರುತ್ತೆ. ಅದೇ ಅವನ ಬರಡು ಜಮೀನಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಿ ಉತ್ತಮ ಬೆಳೆ ಬೆಳೆಯುವ ಜಮೀನನ್ನಾಗಿ ಬದಲಾಯಿಸಬೇಕು. ಆ ಭೂಮಿ ನೀರಿಲ್ಲದೆ ಬರಡು ಭೂಮಿಯಾಗಿ ಬದಲಾಗಿರುತ್ತೆ. ಆದರೂ ರಾಮಪ್ಪ ಆ ಜಮೀನಿನಲ್ಲಿ ಬಿತ್ತನೆ ಮಾಡಿ ವ್ಯವಸಾಯವನ್ನ ಶುರು ಮಾಡ್ತಾನೆ. ಗ್ರಾಮಸ್ಥರು ಅವನನ್ನ ನೋಡಿ ಇದು ಅಸಾಧ್ಯ, ನಿನ್ನದು ವ್ಯರ್ಥ ಪ್ರಯತ್ನ ಅಂತ ಅವನನ್ನು ಹಣಕಿಸ್ತಾ ಇರ್ತಾರೆ. ಆದ್ರೆ ರಾಮಪ್ಪ ತನ್ನ ಮೇಲೆ ತಾನು ನಂಬಿಕೆ ಇಟ್ಕೊಂಡು ಮತ್ತು ತನ್ನ ಭೂಮಿಯ ಮೇಲೆ ನಂಬಿಕೆ ಇಟ್ಟು ಅವನ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ. ತನ್ನ ಟ್ರ್ಯಾಕ್ಟರ್ ಅನ್ನ ಬಳಸ್ಕೊಂಡು ದೂರದಲ್ಲಿರೋ ಕೆರೆಯಿಂದ ನೀರನ್ನ ತಂದು ಅವನ ಹೊಲದಲ್ಲಿ ಹಾಯಿಸ್ತಾ ಇರ್ತಾನೆ. ಪ್ರತಿದಿನ ಇದು ರಾಮಪ್ಪನ ದಿನಚರಿಯಾಗಿ ಬದಲಾಗೋಗುತ್ತೆ. ಹೀಗೆ ವಾರಗಳು ತಿಂಗಳುಗಳೇ ಕಳೀತಾ ಹೋಗ್ತವೆ. ಜಮೀನಿನಲ್ಲಿ ಯಾವುದೇ ಬದಲಾವಣೆ ಕಾಣೋದೇ ಇಲ್ಲ. ಜನರು ರಾಮಪ್ಪನನ್ನ ನೋಡಿ ನಗ್ತಾ ಇರ್ತಾರೆ. ಇವನೊಬ್ಬ ಮೂರ್ಖ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ರಾಮಪ್ಪ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ತನ್ನ ವಿಶ್ವಾಸವನ್ನ ಕಳೆದುಕೊಳ್ಳದೆ, ಅವನ ಕೆಲಸದಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಳ್ಳದೆ ಸ್ಥಿರವಾಗಿ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತಾನೆ. ಇದು ಹೀಗೆ ಮುಂದುವರಿತಾ ಹೋಗ್ತಿರುತ್ತೆ. ಸುಮಾರು ಒಂದು ವರ್ಷದ ನಂತರ ಬೆಳಗ್ಗೆ ಎಂದಿನಂತೆ ರಾಮಪ್ಪ ತನ್ನ ಕೆಲಸಕ್ಕೆ ತಯಾರಾಗ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನ ಬರಡು ಜಮೀನಿನಲ್ಲಿ ಮೊಳಕೆಗಳು ಬಂದಿರೋದು ಅವನ ಕಣ್ಣಿಗೆ ಬೀಳುತ್ತೆ. ಅದನ್ನು ನೋಡಿದ ರಾಮಪ್ಪನ ಖುಷಿಗೆ ಮಿತಿಯೇ ಇರಲಿಲ್ಲ. ದಿನ ಕಳೆದಂತೆ ಆ ಸಸಿಗಳು ಬೆಳೀತಾ ಹೋಗ್ತವೆ. ಭೂಮಿ ಫಲವತ್ತತೆಯಿಂದ ಬದಲಾಗುತ್ತೆ. ಸ್ನೇಹಿತರೆ, ಕೆಲ ವರ್ಷಗಳ ನಂತರ ಬರಡು ಭೂಮಿಯಾಗಿದ್ದ ಆ ಭೂಮಿ ಹಚ್ಚ ಹಸಿರಿನಿಂದ ತುಂಬಿದ ಒಂದು ತೋಟವಾಗಿ ಬದಲಾಗೋಗುತ್ತೆ. ಅದನ್ನ ನೋಡಿ ಅಷ್ಟು ದಿನ ರಾಮಪ್ಪನನ್ನ ಆಡ್ಕೊಳ್ತಾ ಇದ್ದ ಮತ್ತು ಇವನೊಬ್ಬ ಮೂರ್ಖ ಅಂತ ಮಾತಾಡ್ತಾ ಇದ್ದ ಅದೇ ಜನ ಆಶ್ಚರ್ಯದಿಂದ ರಾಮಪ್ಪನ ಹತ್ರ ಕೇಳ್ತಾರೆ, ಇದು ಹೇಗ್ ಸಾಧ್ಯ ಆಯಿತು ಅಂತ. ಆಗ ರಾಮಪ್ಪ ಅವರ ಬಳಿ ಹೇಳಿದ ಮಾತು ಒಂದೇ, ನಾನು ಈ ಜಮೀನನ್ನ ಬದಲಾಯಿಸೋಕೆ ಒಂದು ದಿನದಲ್ಲಿ ಆಗಲಿಲ್ಲ, ಆದ್ರೆ ನಾನು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಪ್ರತಿದಿನ ಇಡ್ತಾ ಸ್ಥಿರವಾಗಿ ಕೆಲಸ ಮಾಡಿದೆ. ಆ ಸ್ಥಿರತ್ವವೇ ನನ್ನ ಯಶಸ್ಸಿನ ರಹಸ್ಯ ಅಂತ ಹೇಳ್ತಾನೆ. ಇದೇ ಕನ್ಸಿಸ್ಟೆನ್ಸಿ ಅಂದ್ರೆ ಕ್ರಮ ತಪ್ಪದಂತೆ ನಿರಂತರವಾಗಿ ಒಂದು ಪದ್ಧತಿಯಿಂದ ಕೆಲಸ ಮಾಡೋದು. ಸ್ನೇಹಿತರೆ, ಜೀವನದಲ್ಲಿ ಗೆಲುವು ಸಾಧಿಸಬೇಕು ಅಂತ ಹೇಳಿದ್ರೆ ಪ್ರತಿಭೆ, ದುಡ್ಡು, ಅವಕಾಶಗಳಿಗಿಂತ ಮುಖ್ಯವಾದದ್ದು ಒಂದೇ, ಅದೇ ನಮ್ಮ ಸಾಧನೆಗಾಗಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು. ಒಂದೇ ದಿನದಲ್ಲಿ ಏನು ಸಾಧ್ಯ ಇಲ್ಲ ಸ್ನೇಹಿತರೆ. ಆದರೆ ಅದೇ ಕೆಲಸವನ್ನ ಪ್ರತಿದಿನ ಮಾಡ್ತಾ ಹೋದ್ರೆ ಸಾಧಿಸೋಕಾಗದೇ ಇರೋದು ಯಾವುದೂ ಇಲ್ಲ. ಒಂದು ಸಲ ಯೋಚನೆ ಮಾಡಿ, ಸೂರ್ಯ ಪ್ರತಿದಿನ ಹುಡ್ತಾನೆ. ಎಷ್ಟು ಬಾರಿ ಹಿಂದೆ ಹೋದ್ರೂ ಸಮುದ್ರ ತನ್ನ ತೀರವನ್ನ ಬಿಡೋದಿಲ್ಲ. ಎಷ್ಟೇ ಕಷ್ಟವಾದ್ರೂ ಇರುವೆಗಳು ನಿಲ್ಲದಂತೆ ಕೆಲಸ ಮಾಡ್ತಾ ಇರ್ತವೆ. ಇದನ್ನ ಗಮನಿಸಿದ್ರೆ ನಮಗೇನ್ ಅರ್ಥ ಆಗುತ್ತೆ? ನಿರಂತರತೆಯೇ ಜೀವನದ ಶಕ್ತಿ ಎಂದು ಈ ಪ್ರಕೃತಿ ನಮ್ಗೆ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ಸಲ್ವಾ? ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೀತಿ ಕನಸು ಇದ್ದೇ ಇರುತ್ತೆ. ಬಹುಶಃ ಅದು ಒಂದು ಉದ್ಯೋಗ ಪಡೆಯೋದಾಗಿರ್ಬೋದು, ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸೋದಾಗಿರ್ಬೋದು, ಇಲ್ಲ ನಮ್ಮ ಒಂದು ಕುಟುಂಬಕ್ಕೆ ಒಳ್ಳೆ ಜೀವನ ಕಲ್ಪಿಸ್ಕೊಡೋದಾಗಿರ್ಬೋದು. ಲಕ್ಷ್ಯ ಯಾವುದಾದ್ರೂ ಸರಿ, ಅದು ಸಾಕಾರಗೊಳ್ಬೇಕು ಅಂದ್ರೆ ಅದಕ್ಕೋಸ್ಕರ ಒಂದು ದಿನ ಕಷ್ಟಪಟ್ರೆ ಸಾಲದು. ಪ್ರತಿದಿನ ಕಷ್ಟಪಡಬೇಕು, ನಿರಂತರವಾಗಿ ಕಷ್ಟಪಡಬೇಕು. ಅದೇ ಕನ್ಸಿಸ್ಟೆನ್ಸಿ. ಮತ್ತೆ ಈ ಕನ್ಸಿಸ್ಟೆನ್ಸಿಯನ್ನ ಸಾಧಿಸೋದು ಹೇಗೆ? ಸ್ನೇಹಿತರೆ, ಒಂದು ಕೆಲಸವನ್ನು ಶುರು ಮಾಡಿ ಮಧ್ಯದಲ್ಲೇ ನಿಲ್ಲಿಸದೆ ನಿರಂತರವಾಗಿ ಅದಕ್ಕೆ ಹೇಗೆ ಕೆಲಸ ಮಾಡೋದು ಅಂದ್ರೆ, ಅದಕ್ಕಾಗಿ ಈಗ ನಾವು 3 ಮುಖ್ಯವಾದ ಸೂತ್ರಗಳನ್ನು ತಿಳ್ಕೊಳ್ಳೋಣ. ನಂಬರ್ 1, ಚಿಕ್ಕದಾಗಿ ಶುರು ಮಾಡಿ ಆದರೆ ನಿಲ್ಲಿಸಬೇಡಿ. ಸಾಧಾರಣವಾಗಿ ತುಂಬಾ ಜನಕ್ಕೆ ಗೆಲುವನ್ನು ಬೇಗನೆ ಪಡಿಬೇಕೆಂಬ ಆತರ ಇರುತ್ತೆ. ಆದ್ದರಿಂದ ಇವರು ಏನನ್ನಾದ್ರೂ ಅಂದುಕೊಂಡ್ರೆ ತುಂಬಾ ಉತ್ಸಾಹದಿಂದ ಮೊದಲ ಬಾರಿಯೇ ತಮ್ಮ ಶಕ್ತಿಯನ್ನು ಮೀರಿ ಶುರು ಮಾಡ್ತಾರೆ ಹಾಗೂ ಕಷ್ಟಪಡ್ತಾರೆ. ಆದ್ರೆ ಅದರಿಂದ ಅವರ ಉತ್ಸಾಹ ಅಷ್ಟೇ ವೇಗವಾಗಿ ಕೊನೆಗೊಳ್ತಾ ಹೋಗುತ್ತೆ. ಹೆಚ್ಚು ನಿರೀಕ್ಷೆ ಹೊಂದಿರೋದ್ರಿಂದ, ಹಾಗೆಯೇ ಮೊದಲ ಪ್ರಯತ್ನದಲ್ಲೇ ಶಕ್ತಿಗೂ ಮೀರಿ ಪ್ರಯತ್ನ ಪಡೋದ್ರಿಂದ, ಅವರು ಅಂದುಕೊಂಡ ಫಲಿತಾಂಶ ಸಿಗದೇ ಇರೋದ್ರಿಂದ ಅವರಿಗೆ ಆ ಕೆಲಸದ ಮೇಲೆ ಶ್ರದ್ಧೆ ಕಡಿಮೆಯಾಗ್ತಾ ಹೋಗುತ್ತೆ. ಆದ್ರಿಂದ ಆಗಷ್ಟೇ ಶುರು ಮಾಡಿದ ಕೆಲಸವನ್ನ ಶುರುವಿನಲ್ಲೇ ನಿಲ್ಲಿಸ್ಬಿಡ್ತಾರೆ. ಈ ವಿಧವಾದ ಮನಸ್ಥಿತಿಯನ್ನ ನಾವು ಬದಲಾಯಿಸ್ಕೋಬೇಕು. ಬೇಗನೆ ಅಂದುಕೊಂಡಿದ್ದು ಆಗ್ಬಿಡ್ಬೇಕು ಅನ್ನೋ ಅತಿಯಾಸೆಯನ್ನ ಬಿಟ್ಟು
ನಮ್ಮ ಕೆಲಸವನ್ನು ನಾವು ನಿಲ್ಲಿಸದೆ ನಿರಂತರವಾಗಿ ಮಾಡಿಕೊಳ್ತಾ ಹೋದ್ರೆ ಕೆಲಸವು ತನ್ನಷ್ಟಕ್ಕೆ ತಾನೇ ಆಗುತ್ತೆ ಅಂತ ವಿಶ್ವಾಸ ಇಡಬೇಕು. ಒಂದೇ ದಿನದಲ್ಲಿ 10 ಕಿಲೋಮೀಟರ್ ಓಡಬೇಕು ಅಂತ ಅನ್ಕೋಬೇಡಿ. ಸ್ನೇಹಿತರೆ, 1 ಕಿಲೋಮೀಟರ್ ಇಂದ ಆರಂಭಿಸಿ, ಆದ್ರೆ ಪ್ರತಿದಿನವೂ ಅದನ್ನ ಮುಂದುವರಿಸ್ತಾ ಹೋಗಿ. ಚಿಕ್ಕ ಚಿಕ್ಕ ಹೆಜ್ಜೆಗಳೇ ನಮ್ಮನ್ನ ದೊಡ್ಡ ಸ್ಥಾನ ಅಥವಾ ತುಂಬಾ ದೂರಕ್ಕೆ ತಲುಪಿಸ್ತಾ ಹೋಗ್ತವೆ. ಒಂದು ಮರ ಒಂದೇ ದಿನದಲ್ಲಿ ಬೆಳೆದು ಬಿಡೋದಿಲ್ಲ ಅಲ್ವೇ? ಆದ್ರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಬೆಳೆಯುತ್ತಾ ಆಕಾಶದ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೆ. ನಾವು ಕೂಡ ಹಾಗೆ ಒಂದೇ ಸಲ ಶಕ್ತಿ ಮೀರಿ ಕಷ್ಟಪಡದೆ ಚಿಕ್ಕದಾಗಿ ಕೆಲಸವನ್ನು ಶುರು ಮಾಡಿ ಒಂದು ಕ್ರಮಬದ್ಧತೆಯಿಂದ ಕೆಲಸವನ್ನು ಮುಂದುವರಿಸ್ತಾ ಹೋದ್ರೆ ಯಾವುದೋ ಒಂದು ದಿನ ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯ ಆಗುತ್ತೆ. ಅಡ್ಡಿಗಳನ್ನ ಸವಾಲುಗಳನ್ನಾಗಿ ನೋಡಿ. ಒಂದು ಸಾರಿ ಗುರಿ ಸಾಧನೆಗೆ ಹೆಜ್ಜೆ ಇಟ್ಟ ನಂತರ ಎಷ್ಟೋ ಅಡ್ಡಿಗಳು, ಸಮಸ್ಯೆಗಳು ನಮ್ಮ ಮುಂದೆ ಬಂದು ನಿಲ್ಲುತ್ತವೆ. 2 ದಿನ ಜಿಮ್ಗೆ ಹೋದಾಗ 3ನೇ ದಿನ ಜ್ವರ ಬಂದು ಹೋಗಲು ಆಗದೆ ಇರಬಹುದು. ಈ ತಿಂಗಳಿನಿಂದ ಹಣ ಉಳಿಸಿ ಹೂಡಿಕೆ ಮಾಡೋಣ ಅಂದುಕೊಂಡಾಗ್ಲೇ ಊಹಿಸದ ವಿಧವಾಗಿ ಹೊಸ ಸಮಸ್ಯೆ ನಮ್ಮ ಮುಂದೆ ಬಂದು ಮತ್ತೆ ಇನ್ನೂ ದಾರುಣವಾಗಿ ಹಣವನ್ನ ಖರ್ಚು ಮಾಡಬೇಕಾಗಿ ಬರ್ಬೋದು. ಜಂಕ್ ಫುಡ್ ತಿನ್ನಬಾರದು ಅಂತ ನಿರ್ಣಯಿಸಿಕೊಂಡಾಗ ಸಡನ್ಲಿ ನಿಮ್ಮ ಸ್ನೇಹಿತ ಆ ದಿನ ಆತನ ಬರ್ತ್ಡೇ ಎಂದು ನಿಮಗೆ ಇಷ್ಟವಾದ ಕೇಕ್ ಹಾಗೂ ಇತರ ಖಾದ್ಯಗಳನ್ನ ತಿನ್ನೋ ಎಂದು ಬಲವಂತ ಮಾಡಬಹುದು. ಎಷ್ಟೋ ಸಮಸ್ಯೆಗಳು, ಅಡ್ಡಿಗಳು ನಾವು ಊಹಿಸಿರದ ರೀತಿಯಲ್ಲಿ ನಮ್ಮ ಮುಂದೆ ಬಂದು ನಿಲ್ಲುತ್ತವೆ. ಇವೆಲ್ಲವನ್ನ ನೋಡಿ ಅಯ್ಯೋ, ನಾನು ಬದಲಾಗೋದು ಈ ಪ್ರಕೃತಿಗೂ ಕೂಡ ಇಷ್ಟ ಇಲ್ವಾ ಎಂಬ ಭಾವನೆ ಕೂಡ ನಮಗೆ ಬರಬಹುದು. ಆದರೆ ಇವುಗಳನ್ನು ನೋಡಿ ಭಯಪಡದೆ ಆ ಸಮಸ್ಯೆಗಳನ್ನು ನಾವು ಸವಾಲುಗಳಾಗಿ ಸ್ವೀಕರಿಸಬೇಕು. ನಾವು ಯಾವುದಾದರೂ ಗುರಿಯನ್ನ ಇಟ್ಕೊಂಡು ಅದಕ್ಕಾಗಿ ನಿರಂತರವಾಗಿ ಕೆಲಸವನ್ನ ಮಾಡುವಾಗ ಊಹಿಸಿರದಂತಹ ಅಪಾಯಗಳು ಬಂದು ಆ ಕೆಲಸದ ನಡುವೆ 2-3 ದಿನ ಬ್ರೇಕ್ ಇದ್ದರೂ ಮೋಟಿವೇಶನ್ ಕಳೆದುಕೊಳ್ಳದೆ ಮೊದಲು ಆ ಕೆಲಸವನ್ನ ಏನಕ್ಕಾಗಿ ಶುರು ಮಾಡಿದೆ ಎಂದು ನೆನಪು ಮಾಡಿಕೊಂಡು ಮತ್ತೆ ಯಥಾ ಪ್ರಕಾರ ಆ ಕೆಲಸವನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಈ ರೀತಿಯಾದ ಮೈಂಡ್ ಸೆಟ್ಟೇ ನಮ್ಮನ್ನ ಸಾಧಾರಣ ಜನರಿಂದ ಬೇರೆ ಮಾಡ್ತವೆ. ಸ್ನೇಹಿತರೆ, ಇದು ಒಂದು ವಿಷಯವನ್ನ ನೆನಪಿನಲ್ಲಿಟ್ಕೊಳ್ಳಿ. ಎಷ್ಟು ಸಾರಿ ವಿಫಲವಾದರೂ ಪ್ರಯತ್ನವನ್ನ ನಿಲ್ಲಿಸದೆ ಪುನಃ ಪ್ರಯತ್ನಿಸುವವನೇ ವಿಜಯವನ್ನ ಸಾಧಿಸೋದು. ನಿಮ್ಮ ಗುರಿಯನ್ನ ಮರೆತು ಹೋಗಬೇಡಿ. ನಾವು ಕನ್ಸಿಸ್ಟೆನ್ಸಿಯನ್ನ ಕಳೆದುಕೊಳ್ಳೋದೆ ನಮ್ಮ ಗುರಿಯನ್ನ ಮರೆತು ಹೋದಾಗ. ನಿರಂತರವಾಗಿ ನಮ್ಮ ಗುರಿ ತಲೆಯಲ್ಲಿ ಕೊರೆಯುತ್ತಿದ್ರೆ, ಅದಕ್ಕಾಗಿ ಸಂಬಂಧಪಟ್ಟ ಊಹೆಗಳು ನಮ್ಮ ಸುತ್ತಮುತ್ತ ತಿರುಗ್ತಾ ಇದ್ರೆ ನಾವು ಮಾಡುತ್ತಿರುವ ಕೆಲಸನ ಮಧ್ಯದಲ್ಲಿ ನಿಲ್ಲಿಸೋದಿಲ್ಲ. ಆದ್ರೆ ತುಂಬಾ ಸಮಯ ನಮ್ಮ ದೃಷ್ಟಿಯನ್ನ ಒಂದೇ ಕಡೆ ನಿಲ್ಲಿಸೋದು ತುಂಬಾ ಕಷ್ಟಕರ. ಮನುಷ್ಯನ ಮನಸ್ಸು ಚಂಚಲವಾದದ್ದು. ತುಂಬಾ ಸುಲಭವಾಗಿ ಅದು ಇತರ ವಿಷಯಗಳ ಮೇಲೆ ಬದಲಾಗೋಗುತ್ತೆ. ಆದರೆ ನಾವು ನಮ್ಮ ಗುರಿಯನ್ನ ಮರೆತು ಹೋಗದೆ ನಿರಂತರವಾಗಿ ನಮ್ಮ ನೆನಪಿಗೆ ತಂದುಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಅದಕ್ಕಾಗಿ ನಾವು ಯಾವುದಾದ್ರೂ ಬುಕ್ನಲ್ಲಿ ಅಥವಾ ಪೇಪರ್ನಲ್ಲಿ ಆದರೂ ನಮ್ಮ ಗುರಿ ಏನು ಅನ್ನೋದನ್ನ ಬರೆದಿಟ್ಕೊಂಡು ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಹಾಗೆ ಸಂಜೆ ಅದನ್ನು ಓದುತ್ತಾ ನೆನಪು ಮಾಡಿಕೊಳ್ತಾ ಇರಬೇಕು. ಇದು ನಮಗೆ ಒಂದು ದೊಡ್ಡ ಮೋಟಿವೇಶನ್ ಅನ್ನ ಕೊಡುತ್ತೆ. ನಿರಂತರವಾಗಿ ನಮ್ಮ ಗುರಿಗಾಗಿ ಕಷ್ಟಪಡುವ ಹಾಗೆ ಮಾಡುತ್ತೆ. ಇವಾಗ ನೋಡಿದ ಈ 3 ಸೂತ್ರವನ್ನ ನೆನಪಿನಲ್ಲಿ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಂಬಾ ಜನ ಒಂದು ಕೆಲಸವನ್ನ ಪ್ರಾರಂಭಿಸ್ತಾರೆ, ಆದ್ರೆ ಅದನ್ನ ಪೂರ್ತಿಗೊಳಿಸದೆ ಮಧ್ಯದಲ್ಲೇ ಆ ಕೆಲಸವನ್ನ ನಿಲ್ಲಿಸಿ ವಿಫಲರಾಗ್ತಾರೆ. ನಿಜಕ್ಕೂ ಯಾಕೆ ಹೀಗಾಗುತ್ತೆ? ರೈತ ಒಂದು ದಿನ ಬೀಜವನ್ನ ಬಿತ್ತಿ ಇನ್ನು ಸಾಕು, ಬೆಳೆ ಬರಲಿಲ್ಲ ಅಂತ ಬಿಟ್ಟುಬಿಟ್ರೆ ಬೆಳೆ ಬರೋದಿಲ್ಲ ಅಲ್ವಾ? ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ನಿರಂತರವಾಗಿ ಕೃಷಿ ಮಾಡದೇ ಇದ್ರೆ ವಿಜಯ ಅನ್ನೋ ಬೆಳೆನ ಹೇಗ್ ಬೆಳೆಯಕ್ಕಾಗತ್ತೆ? ಅದು ನಮ್ಮ ಕೈಗೆ ಬರೋದೇ ಇಲ್ಲ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ ಸಾಧಿಸಿದವ್ರನ್ನ ನೋಡಿ. ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬನ್ನ ಕಂಡುಹಿಡಿಯೋಕೆ ಸಾವಿರಾರು ಬಾರಿ ಪ್ರಯತ್ನ ಮಾಡಿದ್ರು. ಆದ್ರೆ ಅವರು ತಮ್ಮ ಮೊದಲ ಸೋಲಿನಲ್ಲೇ ಪ್ರಯತ್ನವನ್ನ ನಿಲ್ಲಿಸಿದ್ರೆ ಇಂದು ನಾವೆಲ್ಲರೂ ಕತ್ಲಲ್ಲಿ ಇರಬೇಕಾಗಿತ್ತು. ಕನ್ಸಿಸ್ಟೆನ್ಸಿಗೆ ನಿಜವಾದ ಅರ್ಥ ಎಷ್ಟೇ ಅಡ್ಡಿಗಳು, ತೊಂದರೆಗಳು ಬಂದರೂ ನಮ್ಮ ಕೆಲಸವನ್ನ ನಿಲ್ಲಿಸದೇ ಇರೋದು. ಒಂದೊಂದೇ ಇಟ್ಟಿಗೆಗಳನ್ನ ಜೋಡಿಸ್ತಾ ಹೋದಾಗ್ಲೇ ಅದ್ಭುತವಾದ ಭವನ ನಿರ್ಮಾಣ ಆಗೋದು. ಹೆಜ್ಜೆ ಹೆಜ್ಜೆ ಸೇರಿಸಿದಾಗ್ಲೇ ಪ್ರಯಾಣ ಪೂರ್ತಿಯಾಗೋದು. ಬಹುಶಃ ಈ ದಿನ ನೀನು ಪಡುವ ಕಷ್ಟ ನಿನಗೆ ದೊಡ್ಡ ಫಲವನ್ನ ಕೊಡದೇ ಇರಬಹುದು, ಆದ್ರೆ ಇದೇ ರೀತಿ ನೀನು ಮುಂದುವರಿಯುತ್ತಾ ಹೋದರೆ ಮಾತ್ರ ನಿನಗೆ ಹಿಂದಿರುಗಿ ನೋಡದಂತ ಬಂಗಾರದ ಭವಿಷ್ಯವನ್ನ ಅದು ಕೊಡುತ್ತೆ. ಸ್ನೇಹಿತರೆ,
ಇನ್ನು ಏತಕ್ಕೆ ಆಲಸ್ಯ? ಈ ದಿನವೇ, ಈ ಕ್ಷಣವೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ. ನಿಮ್ಮ ಕನಸು ಏನಾದರೂ ಸರಿ, ಅದು ಒಂದು ಉದ್ಯೋಗ ಗಳಿಸೋದಾಗಿರ್ಬೋದು, ಅಥವಾ ಒಂದು ಯಾವುದೋ ಸ್ಕಿಲ್ ಕೌಶಲ್ಯವನ್ನ ಪಡೆಯೋದಾಗಿರ್ಬೋದು, ಇಲ್ಲ ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಏನಾದರೂ ಆಗಿರ್ಬೋದು. ಪ್ರತಿದಿನ ಒಂದು ಚಿಕ್ಕ ಹೆಜ್ಜೆ ಇಡಿ, ಆದರೆ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಮುಂದುವರಿಸಿ. ಎಷ್ಟೇ ಕಷ್ಟ ಬಂದರೂ, ಯಾರೇ ಅಡ್ಡ ನಿಂತರೂ ನಾನು ಮಾತ್ರ ಹೆಜ್ಜೆ ಹಿಂದೆ ಇಡೋದಿಲ್ಲ ಎಂದು ನಿಮಗೆ ನೀವೇ ಶಪಥ ಮಾಡಿಕೊಳ್ಳಿ. ನೀವು ನಿಮ್ಮ ಶಪಥವನ್ನು ನೆರವೇರಿಸಿದಾಗ, ನಿಮ್ಮ ಗುರಿಯನ್ನು ನೀವು ತಲುಪಿದಾಗ, ಈ ಪ್ರಪಂಚವೇ ನಿಮ್ಮನ್ನ ಅಚ್ಚರಿಯಿಂದ ನೋಡುತ್ತೆ, ನಮ್ಮನ್ನ ಯಶಸ್ಸಿಗೆ ಎಕ್ಸಾಂಪಲ್ ಆಗಿ ತಗೊಳುತ್ತೆ.